Hello, in this video we'll discuss Amasa by Devnur Mahadeva. So this is a short novella written by him. Amasa ಅನ್ನೋ ಒಂದು ಶಾರ್ಟ್ ನಾವೆಲ್ ನೋಡೋಣ ಇವತ್ತ. ಅದನ್ನು ಬರೆದಿದ್ದು ದೇವ್ನೂರ್ ಮಹಾದೇವ ಅವರು. Yes, Devnur Mahadeva's novella Amasa is compelling exploration of the social, economic and cultural issues affecting marginalized communities, particularly focusing on the Dalit experience in rural India. Written in Kannada, Amasa, which translates to our people or one of us, vividly portrays the struggles, hopes and resilience of these communities through the story of its protagonist. ಅಮಾಸ. ಸೊ ದೇವ್ನೂರ್ ಮಹಾದೇವ ಅವರ ಒಂದು ಈ ಅಮಾಸ ಏನಪ್ಪ ಅಂತಂದ್ರೆ ಕನ್ನಡದೊಳಗಿಂದಿದ್ದು ಕನ್ನಡ ಒಳಗೆ ಬರೆದಿದ್ರು ಅವರು. ಆಮೇಲೆ ಇದ್ರೊಳಗೆ ಏನು ಹೇಳ್ತಿದ್ದಪ್ಪ ಅಂತಂದ್ರೆ ಈ ದಲಿತರ ಒಂದು ಎಕ್ಸ್ಪೀರಿಯನ್ಸಸ್ ಸ್ಪೆಷಲಿ ಎಲ್ಲಿಪ್ಪ ಅಂತಂದ್ರೆ ರೂರಲ್ ಇಂಡಿಯಾ ಒಳಗೆ ಹಳ್ಳಿ ಒಳಗೆ ದಲಿತರ ಒಂದು ಯಾವ ರೀತಿ ಶೋಷಣೆ ಒಳಗಾಗಿದ್ದಾರೆ, ಯಾವ ರೀತಿ ಒಂದು ಕಷ್ಟಗಳನ್ನ ಅನುಭವಿಸಿದಾರ, ಸೋಷಿಯಲಿ ಆಗಿರ್ಬೋದು, ಎಕನಾಮಿಕಲಿ ಅವರ ಮನೆಯ ಪರಿಸ್ಥಿತಿ ಆಗಿರ್ಬೋದು, ಕಲ್ಚರಲಿ ಆಗಿರ್ಬೋದು, ಎಲ್ಲ ರೀತಿಯಿಂದ ಹೆಂಗೆ ಒಂದು ಈ ದಲಿತರು ನಮ್ಮಲ್ಲಿ ನಮ್ಮ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ ಇಡೀ ಭಾರತದೊಳಗೆ ಸ್ಪೆಷಲಿ ಕರ್ನಾಟಕದೊಳಗೆ ಯಾವ ರೀತಿ ಒಂದು ಕಷ್ಟಗಳನ್ನ ಅನುಭವಿಸಿದಾರ ಉಂಡಾರ ಅನ್ನೋದ್ರ ಬಗ್ಗೆ ಅಮಾಸ ಒಂದು ನಾವೆಲ್ ಒಳಗೆ ಅವರು ಮಾತಾಡಿದಾರ ಅಥವಾ ಹೇಳಿದಾರ. ಇದ್ರೊಳಗಿಂದ ಅಮಾಸ ಅಂದ್ರೆ ಏನ್ರಿ ಇಲ್ಲಿ ನೋಡ್ರಿ, ವಿಚ್ ಟ್ರಾನ್ಸ್ಲೇಟ್ಸ್ ಟು ಅವರ್ ಪೀಪಲ್ ಆರ್ ಒನ್ ಆಫ್ ಅಸ್. ಅಮಾಸ ಅಂದ್ರ ಒನ್ ಆಫ್ ಅಸ್ ಅಥವಾ ಅವರ್ ಪೀಪಲ್ ಅಂತಂದು ಹೇಳಿ. ವಿವಿಡ್ಲಿ ಪೋರ್ಟ್ರೇಸ್ ದ ಸ್ಟ್ರಗಲ್ಸ್ ಅಂದ್ರೆ ಈ ಒಂದು ಕಂಪ್ಲೀಟ್ ಸ್ಟೋರಿ ಒಳಗೆ ಏನೆಲ್ಲ ತ್ರಾಸ ಐತಿ, ಹೋಪ್ಸ್ ಆ್ಯಂಡ್ ರೆಸಿಲೆನ್ಸ್. ಸೊ ಅದರ ವಿರುದ್ಧ ಹೋಗೋದು, ರೆಸಿಲೆನ್ಸ್ ಅಂದ್ರೆ ವಿರುದ್ಧ ಮಾತಾಡೋದು ಅಥವಾ ಅದರ ವಿರುದ್ಧ ಹೋರಾಡೋದು ಆಫ್ ದೀಸ್ ಕಮ್ಯುನಿಟೀಸ್ ಥ್ರೂ ದ ಸ್ಟೋರಿ ಆಫ್ ಇಟ್ಸ್ ಪ್ರೊಟೋಗನಿಸ್ಟ್ ಅಮಾಸ. ಸೊ ಪ್ರೊಟೋಗನಿಸ್ಟ್ ಅಂದ್ರೆ ಮೇನ್ ಕ್ಯಾರೆಕ್ಟರ್ ಇಡೀ ಸ್ಟೋರಿ ಒಳಗೆ ಯಾವುದಪ್ಪ ಅಂತಂದ್ರೆ ಅಮಾಸ ಅಂತಂದು ಹೇಳಿ. ಅಮಾಸ ಅನ್ನೋ ವ್ಯಕ್ತಿ. ಮಹಾದೇವಾಸ್ ವರ್ಕ್ is celebrated for its realistic depiction of Dalit life and for addressing issue of caste discrimination, oppression and identity. ಸೊ ಈ ಒಂದು ಪರ್ಟಿಕ್ಯುಲರ್ ನಮ್ಗೆ ನಾವೆಲ್ಲ ಒಳಗೆ ಏನಪ್ಪ ಅಂತಂದ್ರೆ ಅದು ಏನು ಹೇಳ್ತಿದಪ್ಪ, ರಿಯಾಲಿಸ್ಟಿಕ್ ಡಿಸ್ಕ್ರಿಪ್ಷನ್ ಆಫ್ ದಲಿತ್ ಲೈಫ್. ಸೊ ಏನು ನಿಜವಾದದೈತಿ, ರಿಯಾಲಿಸ್ಟಿಕ್ ಏನೈತಿ, ಏನೆಲ್ಲ ನಡೆದಾವ, ಸಂದರ್ಭಗಳು ಏನೆಲ್ಲ ಆಗಿದಾವ ದಲಿತರ ಒಂದು ಬದುಕಿನೊಳಗೆ ಜೀವನದೊಳಗೆ ಅದನ್ನ ಅವ್ರು ಎಲ್ಲಾನು ಬಿಚ್ಚಿಡ್ತಾರ. ಸ್ಪೆಷಲಿ ಏನಪ್ಪ ಅಂತಂದ್ರೆ ಕಾಸ್ಟ್ ಡಿಸ್ಕ್ರಿಮಿನೇಷನ್, ಓಕೆ, ಜಾತೀಯತೆ, ಆಮೇಲೆ ಆಪರೇಷನ್ ಅವರಿಗೆ ಏನೆಲ್ಲ ತ್ರಾಸದು, ಆಮೇಲೆ ಐಡೆಂಟಿಟಿ ಅವ್ರಿಗೊಂದು ನೆಲೆ, ಒಂದು ಗುರುತು, ಅದ್ರ ಬಗ್ಗೆ ಮಾತಾಡ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಸೆಟ್ಟಿಂಗ್ ಆ್ಯಂಡ್ ಬ್ಯಾಕ್ಗ್ರೌಂಡ್. ಎರಡನೇ ಪಾಯಿಂಟ್ ಸೆಟ್ಟಿಂಗ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿ. ಸೊ ಏನಿತ್ತು ಈ ಸ್ಟೋರಿ ಏನೈತಿ, ಆಮೇಲೆ ಅದ್ರ ಬ್ಯಾಕ್ಗ್ರೌಂಡ್ ಏನೈತಿ ನೋಡ್ರಿ. ದ ಸ್ಟೋರಿ ಈಸ್ ಸೆಟ್ ಇನ್ ರೂರಲ್ ಕರ್ನಾಟಕ ವಿಲೇಜ್ ವೇರ್ ದ ಕಾಸ್ಟ್ ಸಿಸ್ಟಮ್ ಈಸ್ ಡೀಪ್ಲಿ ಎಂಟ್ರೆಂಚ್ಡ್ and the lower caste communities, especially the Dalits, face severe discrimination, poverty and social marginalization. The novella uses Amasa's personal story to highlight the community's collective plight as well as their internal struggle for dignity, respect and identity. ಸೊ ಈ ಒಂದು ಸ್ಟೋರಿ ಎಲ್ಲಿ ಸೆಟ್ ಆಗೈತಪ್ಪ ಅಂತಂದ್ರೆ ಕರ್ನಾಟಕದ ಯಾವುದೋ ಒಂದು ಕುಗ್ರಾಮದೊಳಗೆ ಅಥವಾ ಯಾವುದೋ ಒಂದು ಹಳ್ಳಿ ಒಳಗೆ ಇದು ಸೆಟ್ ಆಗಿರ್ತೈತಿ. ಆಮೇಲೆ ಅಲ್ಲಿ ಸ್ಪೆಷಲಿ ಏನಾಗೈತಪ್ಪ ಅಂತಂದ್ರೆ ಈ ಜಾತೀಯತೆ ಅನ್ನೋ ಒಂದು ಹುಳ ಬಹಳಷ್ಟು ಡೀಪ್ ಒಳಗೆ ಹೋಗಿಬಿಟ್ಟಿರ್ತೈತಿ. ಅಂದ್ರೆ ಎಲ್ಲರ ಮನದೊಳಗೆ ಕುಂತು ಬಿಟ್ಟಿರ್ತದೆ ಜಾತಿ ಅನ್ನೋದ್ರ ಬಗ್ಗೆ. ಸ್ಪೆಷಲಿ ಈ ಒಂದು ಸ್ಟೋರಿ ಒಳಗೆ, ಈ ಒಂದು ನಾವೆಲ್ಲ ಒಳಗೆ ಅವ್ರು ಎದ್ರ ಬಗ್ಗೆ ಮಾತಾಡ್ತಾರ, ಲೋವರ್ ಕಾಸ್ಟ್ ಕಮ್ಯುನಿಟೀಸ್ ಬಗ್ಗೆ. ಎಸ್ಪೆಷಲಿ ಯಾರು, ದಲಿತ, ಲೋವರ್ ಕಾಸ್ಟ್ ಕಮ್ಯುನಿಟಿ ಒಳಗೆ ಸ್ಪೆಷಲಿ ಯಾರಪ್ಪ ಅಂತಂದ್ರೆ ದಲಿತರ ಬಗ್ಗೆ ಹೇಳ್ತಾರೆ. ಅವ್ರು ಏನು ಫೇಸ್ ಮಾಡ್ತಿದ್ರು, ಡಿಸ್ಕ್ರಿಮಿನೇಷನ್, ಅವರ ಒಂದು ಬಡತನ, ಸೋಷಿಯಲ್ ಮಾರ್ಜಿನಲೈಸೇಷನ್ ಅಂದ್ರೆ ರೀ ಸಮಾಜದೊಳಗೆ ಸ್ಪೆಷಲಿ ಅವ್ರನ್ನ ಏನಪ್ಪ ಅಂದ್ರೆ ಮಾರ್ಜಿನ್, ಅವ್ರೇನೋ ಬೇರೆ ಇದ್ದವ್ರ ಗತಿಕನ ಮಾರ್ಜಿನ್. ನೋಡ್ರಿ ನಿಮ್ಮ ಬುಕ್ ಒಳಗೆ ಒಂದು ಮಾರ್ಜಿನ್ ಇರುತ್ತಲ್ಲ, ಮಾರ್ಜಿನ್ಗೆ ಅಷ್ಟು ವ್ಯಾಲ್ಯೂ ಕೊಡೋಲ್ಲ ನಾವು, ಸೆಂಟರ್ ಇದ್ದದಕ್ಕೆ ಅಷ್ಟೇ ವ್ಯಾಲ್ಯೂ ಕೊಡ್ತೇವೆ. ಇಲ್ಲಿ ಸೆಂಟರ್ ಅಂದ್ರೆ ಯಾರು, ಅಪ್ಪರ್ ಕಾಸ್ಟ್ದವ್ರ, ಮಾರ್ಜಿನ್ ಅಂದ್ರೆ ಉಳಿದ ಕಾಸ್ಟ್ದವ್ರೆಲ್ಲರೂ. ಓಕೆ, ಸ್ಪೆಷಲಿ ದಲಿತರ ಅವ್ರನ್ನೆಲ್ಲ ಮಾರ್ಜಿನ್ ಗತಿಗೆ ನೋಡ್ತಿದ್ವಿ ನಾವು, ಇಂಪಾರ್ಟೆಂಟ್ ಇಲ್ಲ ಅವ್ರ ರೀತಿ ನೋಡ್ತಿದ್ವಿ ಅಥವಾ ಟ್ರೀಟ್ ಮಾಡ್ತಿದ್ವಿ ಅಂತ ಹೇಳಿ. ಓಕೆ, ಮಾರ್ಜಿನಲೈಸ್ ಮಾಡೋದು ಅದಕ್ಕಂತಾರ. ನೆಕ್ಸ್ಟ್ ನೋಡ್ರಿ, ದ ನಾವೆಲ್ಲ ಯೂಸಸ್ ಅಮಾಸಾಸ್ ಪರ್ಸನಲ್ ಸ್ಟೋರಿ ಟು ಹೈಲೈಟ್ ದ ಕಮ್ಯುನಿಟೀಸ್ collective plight as well as their internal struggles for dignity, respect and identity. ಸೊ ಇದು ಏನಪ್ಪ ಅಂತಂದ್ರೆ ಇಂಟರ್ನಲ್ ಸ್ಟ್ರಗಲ್. ಅವರು ಒಂದು ಹಳ್ಳಿ ಒಳಗೆ ಏನಾಗಿರುತ್ತಪ್ಪ ಅಂತಂದ್ರೆ ಅವರು ಕೂಡ ಹೊಡೆದಾಡ್ತಿರ್ತಾರೆ. ಇದ್ರ ಸಂಬಂಧ ಅಂದ್ರೆ ಡಿಗ್ನಿಟಿ,
ಡಿಗ್ನಿಟಿ ಮೇಂಟೈನ್ ಮಾಡಿಸೋದಾಗಿರ್ಬೋದು, ರೆಸ್ಪೆಕ್ಟ್ ಸಂಬಂಧ ಆಗಿರ್ಬೋದು, ಆಮೇಲೆ ಸೆಲ್ಫ್ ಐಡೆಂಟಿಟಿ ಸಂಬಂಧ ಅವ್ರು ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ ಫೈಟ್ ಮಾಡ್ತಿರ್ತಾರ. ನೆಕ್ಸ್ಟ್ ಎಸ್, ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಕೊಡೋದ್ರ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಪ್ಲಾಟ್ ಸಮರಿ. ಅಮಾಸಾಸ್ ಅರ್ಲಿ ಲೈಫ್ ಆ್ಯಂಡ್ ಸೋಷಿಯಲ್ ಕಂಡೀಷನ್. ಸೊ ಅಮಾಸಾನ ಅರ್ಲಿ ಲೈಫ್ ಮತ್ತು ಸೋಷಿಯಲ್ ಕಂಡೀಷನ್ಸ್ ಏನಿದ್ದು ಅಂತಂದೇಳಿ. Amasa, the protagonist, is a young Dalit man who is aware of the social injustice and indignities that his community endures. ಸೊ ಅಮಾಸ ಅನ್ನೋದೇನಪ್ಪ ಅಂತಂದ್ರೆ ಪ್ರೊಟೋಗನಿಸ್ಟ್ ಅದ, ಇವ ಯಂಗ್ ದಲಿತ್ ಮ್ಯಾನ್, ದಲಿತರೊಳಗೆ ಹೆಂಗ್ ಇರ್ತಾನೆ ಇವ, ಯಂಗ್ ಮ್ಯಾನ್ ಅದನ, ಹೂ ಈಸ್ ಅವೇರ್ ಆಫ್ ಸೋಷಿಯಲ್ ಇಂಜಸ್ಟಿಸ್. ಸೊ ಅವನಿಗೆ ಏನಪ್ಪ ಅಂತಂದ್ರೆ ಈ ಸಮಾಜದ ಒಂದು ಕೊಂದುಕೊರತೆಗೊಳಗದ, ಸ್ಪೆಷಲಿ ಯಾವ್ದಪ್ಪ ಅಂತಂದ್ರೆ ಈ ಕಾಸ್ಟ್ ಸಿಸ್ಟಮ್, ಜಾತೀಯತೆ ಒಳಗೆ ಇರುವಂಥ ಒಂದು ಕೊಂದುಕೊರತೆಗಳಿರ್ಬೋದು, ಮೇಲು ಕೇಳು ಅನ್ನೋದಿರ್ಬೋದು, ಅದೆಲ್ಲದ್ರ ಬಗ್ಗೆ ಅವ್ನಿಗೆ ಗೊತ್ತಿತ್ತು. ಯಾರಿಗೆ? ಅಮಾಸನಿಗೆ. ಆ್ಯಂಡ್ ಇನ್ಡಿಗ್ನಿಟೀಸ್ ದ್ಯಾಟ್ ಹೀಸ್ ಕಮ್ಯುನಿಟಿ ಎಂಡ್ಯೂರ್ಸ್. ಸೊ ಇನ್ಡಿಗ್ನಿಟೀಸ್ ಅಂದ್ರೆ ಏನ್ರಿ? ಇವಂಗ್ ಸ್ಪೆಷಲಿ ದಲಿತರಿಗೆ ನಾವು ಯಾವ ರೀತಿ ಒಂದು ಕಿರುಕುಳನ್ನ ಕೊಡ್ತಿರ್ತಾರೆ, ಅಥವಾ ಒಂದು ಅವರಿಗೆ ಸಿಗಬೇಕಂತ ಒಂದು ಮಾನ ಒಂದು ಕೊಡ್ತಿರಂಗಿಲ್ಲ, ಅಥವಾ ಯಾವತ್ತು ಪ್ರತಿ ಟೈಮ್ ಏನಪ್ಪ ಅಂತಂದ್ರೆ ಅಸಹ್ಯ ಮಾಡ್ತಿರ್ತೀವಿ ನಾವು. ಸೊ ಇದೆಲ್ಲದ್ರ ಬಗ್ಗೆ ಅವ್ನಿಗೆ ಗೊತ್ತಿರ್ತಿದ್ದಾವ, ಅವ್ನಿಗೆ ಅರಿವು ಇರ್ತೈತೆ ಆಲ್ರೆಡಿ. Growing up in small improvised village, he witnesses and experiences the pervasive caste-based discrimination that affects very aspect of Dalit life, from education and employment to social interactions and daily survival. So ಏನಪ್ಪ ಅಂತಂದ್ರೆ ಅವ್ನು ಹೆಂಗೆ ಹಳ್ಳಿ ಒಳಗೆ ಹುಟ್ಟಿ ಅಲ್ಲಿ ಬೆಳೆದಾನಲ್ರಿ, ಅವಂಗೆಲ್ಲ ಎಕ್ಸ್ಪೀರಿಯನ್ಸಸ್ ಇರ್ತಾವೆ. ಸ್ಪೆಷಲಿ ಅವು ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಜಾತಿ ಒಳಗೆ ಯಾವ ರೀತಿ ಡಿಸ್ಕ್ರಿಪ್ಷನ್ ಆಗ್ತದೆ, ಮೇಲು ಕೆಳಮು ಅನ್ನೋದ ಒಂದು ಏನು ಆ ಒಂದು ಅಂತರ ಐತಿ, ಆ ಅಂತರದ ಬಗ್ಗೆ ಅವ ಅನುಭವಿಸಿರ್ತಾನ, ಅವಂಗದು ಅನುಭವ ಆಗಿರ್ತೈತಿ. ಅದ್ರ ಬಗ್ಗೆ ಅವ ಅಲ್ಲಿ ಆ ಅನುಭವನ ಇಲ್ಲಿ ಯಾರಪ್ಪ ಅಂತಂದ್ರೆ ರೈಟರ್ ದೇವನೂರು ಮಹಾದೇವ ಅವರು ನಮಗೆ ಈ ಒಂದು ಅಮಾಸ ಕ್ಯಾರೆಕ್ಟರ್ ಮೂಲಕ ನಮಗೆ ಹೇಳಿಕೊಡ್ತಾರ. ನೋಡ್ರಿ, ಯಾವ್ಯಾವ ಕ್ಷೇತ್ರ ಒಳಗಂದ್ರೆ ಎಜುಕೇಶನ್ ಒಳಗೂ ಕೂಡ ಅವ ಕಷ್ಟ ಅನುಭವಿಸಿರ್ತಾನೆ, ಎಂಪ್ಲಾಯ್ಮೆಂಟ್ ಮತ್ತು ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಡೈಲಿ ಸರ್ವೈವಲ್, ದಿನನಿತ್ಯದ ಒಂದು ಜೀವನದೊಳಗಾಗಿರ್ಬೋದು, ಅಥವಾ ಅವ್ಗೆ ಯಾವಾಗಾದ್ರೂ ಕೆಲಸಕ್ಕೆ ಹೋಗ್ಬೇಕಾರ ಒಂದು ಎಲ್ಲ ಒಂದು ಸಿಚುವೇಶನ್ ಒಳಗೂ ಕೂಡ ಏನಪ್ಪ ಅಂತಂದ್ರೆ ಈ ದಲಿತರಿಗಾಗುವಂಥ ಶೋಷಣೆ ಅಮಾಸ ಈ ಒಂದು ಸ್ಟೋರಿ ಒಳಗೆ ಏನು ಮೇನ್ ಕ್ಯಾರೆಕ್ಟರ್ ಐತಲ್ಲ ಅವ್ನು ಎತ್ತಿ ಹಿಡಿದಾನ ಅದು ತೋರಿಸ್ತಾನ. ನೆನಪಿಟ್ಕೋರಿ, ಪ್ಲಾಟ್ ಸಮರಿ ಒಳಗೆ ಮೊದಲನೇ ಪಾಯಿಂಟ್ ನೀವು ಯಾವ್ದು ಬರಬೇಕು? ಅಮಾಸಾಸ್ ಅರ್ಲಿ ಲೈಫ್ ಮತ್ತು ಸೋಷಿಯಲ್ ಕಂಡೀಷನ್. ಅರ್ಲಿ ಲೈಫ್ ಒಂದು ಹೆಂಗಿತ್ತು, ಆಮೇಲೆ ಸೋಷಿಯಲ್ ಕಂಡೀಷನ್ಸ್ ಯಾವೆಲ್ಲ ಹೆಂಗಿದ್ದು ಅಂತಂತ ಹೇಳಿ ಇಲ್ಲಿ ಕೊಟ್ಟಾರ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ದ ಡಾಮಿನೆಂಟ್ upper caste communities maintain their social status by keeping Dalits in subordinate roles, often relegating them to menial degrading tasks. ಸೊ ದ ಡಾಮಿನೆಂಟ್ ಅಪ್ಪರ್ ಕಾಸ್ಟ್, ಸೊ ಯಾವೆಲ್ಲ ಈ ಡಾಮಿನೆಂಟ್ ಅಪ್ಪರ್ ಕಾಸ್ಟ್ ಅದಾವು ಅವು ಏನು ಮಾಡ್ತಿರ್ತಾವಪ್ಪ ಅಂತಂದ್ರೆ ಈ ದಲಿತರನ್ನ ಬರೀ ಕೆಳವರ್ಗದ ಅಥವಾ ಕೆಳಮಟ್ಟದ ಒಂದು ಕೆಲಸಗಳಿಗೆ ಅಷ್ಟೇ ಅವ್ರನ್ನೇ ಸೀಮಿತವಾಗಿಟ್ಟಿರ್ತಾರ. ಓಕೆ, ಭಾಳಷ್ಟೇನು ಈಗ ನೋಡ್ರಿ ಎಲ್ಲ ಕ್ಷೇತ್ರದ ಮುನ್ಸಿಪಾಲಿಟಿ ಒಳಗೆ ಸ್ಪೆಷಲಿ ಸ್ವೀಪರ್ ಕೆಲಸ ಆಗಿರ್ಬೋದು, ಆಮೇಲೆ ಕೆಳಮಟ್ಟದ್ದು ಏನು ಕೆಲಸಗಳಿದಾವಲ್ಲ ಅವು ಆ್ಯಕ್ಚುಲಿ ಕೆಳಮಟ್ಟದ್ದು ಅಲ್ಲ, ಬಟ್ ನಾವು ಅನ್ಕೊಂಡಿರ್ತೇವೆ ಕೆಳಮಟ್ಟದ್ದು ಅಂತ ಹೇಳಿ. ಆ ಥರ ಅಂತ ಶ್ರೇಷ್ಠ ಕೆಲಸ ಆಗಿದ್ರಿ, ಯಾಕಂದ್ರೆ ಅವರ ಎಲ್ಲ ಸ್ವಚ್ಛ ಇಡ್ತಾರೆ ನಮ್ಮ ಸಿಟಿಗಳನ್ನ. ಅವ್ರು ಒಂದು ವಾರ ನಮ್ಮ ಸಿಟಿಗಳನ್ನ ಕ್ಲೀನ್ ಮಾಡಲಿಲ್ಲಪ್ಪ ಅಂತಂದ್ರೆ ಎಲ್ಲ ಹೊಲಸದ್ದು ಹೋಗ್ಬಿಡ್ತೈತಿ. ಓಕೆ, ಅವರು ದೇವರಂತ ಮನುಷ್ಯರು, ಅವರ ಕ್ಲೀನ್ ಮಾಡ್ತಾರಲ್ಲಾನು. ಓಕೆ, ನೋಡ್ರಿ ಇಲ್ಲಿ ಕೀಪಿಂಗ್ ದಲಿಟ್ಸ್ ಇನ್ ಸಬಾರ್ಡಿನೇಟ್ ರೋಲ್ಸ್, ಆಫನ್ ರೆಲಿಗೇಟಿಂಗ್ ದೆಮ್ ಟು ಮೀನಿಯಲ್ ಆ್ಯಂಡ್ ಡಿಗ್ರೇಡಿಂಗ್ ಟಾಸ್ಕ್. ಸೊ ಈ ಮೀನಿಯಲ್ ಮತ್ತು ಕೆಳಮಟ್ಟದ ಟಾಸ್ಕ್ಗಳನ್ನ ಕೊಡ್ತಾರಂತ ಹೇಳಿ ಇಲ್ಲಿ ಮೊದಲೇ ಪಾಯಿಂಟ್ ಒಳಗೆ ನಾವು ನೋಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಅಮಾಸಾಸ್ ಫ್ಯಾಮಿಲಿ ಈಸ್ ಡೀಪ್ಲಿ ಇಂಪ್ಯಾಕ್ಟೆಡ್ ಬೈ ದೀಸ್ ಕಂಡೀಷನ್ಸ್ ಆ್ಯಂಡ್ ಹೀ ಒಬ್ಸರ್ವ್ಸ್ ಹೀಸ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಆ್ಯಂಡ್ ನೇಬರ್ಸ್ ಕಾನ್ಸ್ಟೆಂಟ್ಲಿ ಸ್ಟ್ರಗಲಿಂಗ್ ಟು ಮೇಕ್ ಎಂಡ್ಸ್ ಮೀಟ್ while facing humiliation and oppression. This awareness plants in Amasa a desire for change, justice and better life for himself and his community. So ಈ ಒಂದು ಪಾಯಿಂಟ್ ಒಳಗೆ ಏನು ಹೇಳ್ತಾರಪ್ಪ ಅಂದ್ರೆ ಅಮಾಸ ತನ್ನ ಫ್ಯಾಮಿಲಿ ಒಳಗೂ ನೋಡಿರ್ತಾನೆ ಏನಪ್ಪ ಅಂದ್ರೆ ಅವ್ನು ಆ ಫ್ಯಾಮಿಲಿ ಕಂಡೀಷನ್ಸ್ ಹೆಂಗಿರ್ತಾವ, ಆಮೇಲೆ ಅವ್ನು ಭಾಳಷ್ಟು ಒಂದು ಮನ ಮುಟ್ಟುವಂತೆ ಈ ಕಂಡೀಷನ್ಸ್ ಇರ್ತಾವ್ರಿ. ಅಂದ್ರೆ ಅವಂಗಾಗಿರುವಂಥ ಅಸಹ್ಯ ಆಗಿರ್ಬೋದು, ಅವನ ಫ್ಯಾಮಿಲಿ ಮೆಂಬರ್ಸ್, ಅವನ ಫ್ರೆಂಡ್ಸ್, ಅವನ ನೇಬರ್ಸ್, ಆಸ್ಪಾಸ್ ಜನ ಎಲ್ಲ ಎಷ್ಟು ಅಸಹ್ಯ ಆಗಿರ್ತದೆ ಅವರಿಗೆ ಬಿಕಾಸ್ ಆಫ್ ದೀಸ್ ಅಪ್ಪರ್ ಕಾಸ್ಟ್ ಆಗಿರ್ಬೋದು, ಅವ್ರು ಮಾಡುವಂಥ ಕೆಲಸ ಆಗಿರ್ಬೋದು, ಅವ್ರ ಮೇಲೆ ಆಗಿರುವಂಥ ಶೋಷಣೆಗಳು, ಆಪ್ರೇಷನ್ಸ್, ಆಮೇಲೆ ಅದೆಲ್ಲ ಅಸಹ್ಯ ಮಾಡುವಂಥ ಹ್ಯೂಮಿಲೇಷನ್ ಅಂದ್ರೆ ಅಸಹ್ಯ ಮಾಡುವಂಥದ್ದು ಏನು ಕೆಲಸಗಳು ಇದಾವ ಅಥವಾ ಅವ್ರಿಗೆ ಮಾಡಿದಾರಲ್ಲ ಅದನ್ನು ನೋಡಿ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಎಲ್ಲರ ಒಳಗೆ ಈ
ಚೇಂಜ್ ಮಾಡಬೇಕು, ಇವ್ರಿಗೆಲ್ಲ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತ ಹೇಳಿ ಅವ ತಿಳಿಸ್ಕೊಡ್ತಿರ್ತಾನೆ ಎಲ್ಲರಿಗೂ. ದಿಸ್ ಅವೇರ್ನೆಸ್ ಪ್ಲಾಂಟ್ಸ್ ಇನ್ ಅಮಾಸ ಅ ಡಿಸೈರ್ ಫಾರ್ ಚೇಂಜ್, ಜಸ್ಟಿಸ್ ಆ್ಯಂಡ್ ಅ ಬೆಟರ್ ಲೈಫ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಕಮ್ಯುನಿಟಿ. ಸೊ ಈಗ ಅವ್ಗೇನು ಅವೇರ್ನೆಸ್ ಬಂದಿರ್ತೈತಿ, ಅವಂಗ ಚೆನ್ನಾಗಿರ್ತಾನೆ. ಈಗ ಅಮಾಸ ಇದ್ದಂಗ ಗುರ್ತಾಗಿರ್ತೈತಿ, ಅವರು ಶೋಷಣೆ ಒಳಗಪಟ್ಟಾರ, ತಮ್ಗೆ ಯಾವತ್ತು ಕಿರುಕುಳ ಕೊಡ್ತಾರ, ಅವ್ರಿಗೆ ಅಸಹ್ಯ ಆಗ್ತಿರ್ತದೆ ಅಂತ ಹೇಳಿ ಗೊತ್ತಾದಾಗ ಅದ್ರ ವಿರುದ್ಧ ಒಂದು ಹೋರಾಡ್ಬೇಕಂತ ಹೇಳಿ, ಅದನ್ನ ತಿಳಿ ಹೇಳ್ಬೇಕಂತ ಹೇಳಿ ಅವ್ರ ಜನರಿಗೆಲ್ಲ ತಿಳಿ ಹೇಳ್ಬೇಕಂತ ನಾವ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇದ್ರ ವಿರುದ್ಧ ಹೋರಾಡಕ ಸ್ಟಾರ್ಟ್ ಮಾಡ್ತಾನ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, 2ನೇ ಪಾಯಿಂಟ್, ಟೋಟಲ್ 4 ಪಾಯಿಂಟ್ ಅದ ರೀ. ಇದಾದಂತ ನಿಮ್ಗೆ ಈ ಒಂದು ವಿಡಿಯೋ ಒಳಗೆ ನಿಮಗೆ ಥೀಮ್ಸ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಇಲ್ಲಿವರೆಗೂ ನಿಮ್ಗೆ ಹೇಳಿ ತಿಳಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಕೊಡೋದನ್ನ ಮರೆಯೋಕೋಬೇಡ್ರಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡ್ರಿ. ಸೆಕೆಂಡ್ ಪಾಯಿಂಟ್, ಅಮಾಸ ಸ್ಟ್ರಗಲ್ ಫಾರ್ ಡಿಗ್ನಿಟಿ ಆ್ಯಂಡ್ ರೆಸ್ಪೆಕ್ಟ್. ಸೊ 2ನೇ ಪಾಯಿಂಟ್, ಈ ಒಂದು ಇಡೀ ಸ್ಟೋರಿ ಒಳಗೆ ನಮ್ಗೆ ಯಾವ್ದು ಗೊತ್ತಪ್ಪ ಅಂತಂದ್ರೆ ಅಮಾಸನ ಒಂದು ಸ್ಟ್ರಗಲ್ ಎದ್ರ ಸಂಬಂಧ, ಡಿಗ್ನಿಟಿ ಸಂಬಂಧ ರೀ. ಅಂದ್ರೆ ಒಂದು ಸಮಾಜದೊಳಗೆ ಒಂದು ಸ್ಥಾನಮಾನ ಪಡೆಯೋ ಸಂಬಂಧ, ಮಾನ ಪಡೆಯೋ ಸಂಬಂಧ, ಒಂದು ಕರೆಕ್ಟ್ ಅರ್ಹ ಮಾನ ಅಥವಾ ರೆಸ್ಪೆಕ್ಟ್ ಅವಂಗೆ ಸಿಗಬೇಕು, ಡಿಗ್ನಿಟಿ ಸಿಗಬೇಕು ಅಂತ ಹೇಳಿ ಅವ್ನು ಹೇಳ್ತಾನೆ. ಆಸ್ ಅಮಾಸ ಗ್ರೋಸ್ ಅಪ್, ಹಿ ಬಿಕಮ್ಸ್ ಇನ್ಕ್ರೀಸಿಂಗ್ಲಿ resistant to the social order that perpetuates injustice. He questions the legitimacy of caste-based discrimination, and seeks ways to assert his identity and dignity as a human being. However, every attempt he makes to stand up against the dominant caste structures is met with hostility and suppression. He faces prejudice not only from the upper caste villagers but also from within his community, where fear of retaliation keeps many people silent. ಸೊ ಏನಾಗಿರ್ತದಪ್ಪ ಅಂತಂದ್ರೆ ಇಲ್ಲಿ ಅವ ರೆಸಿಸ್ಟ್ ಮಾಡ್ತಾನ ಅಥವಾ ಇವ್ರ ವಿರುದ್ಧ ಮಾತಾಡ್ತಾನ. ಯಾರ ವಿರುದ್ಧ? ಈ ಅಪ್ಪರ್ ಕಾಸ್ಟ್ ವಿರುದ್ಧ ಏನು ಮಾಡ್ತಾನಪ್ಪ ಅಂತಂದ್ರೆ ಹಿ ಟ್ರೈಸ್ ಟು ಟಾಕ್, ಅಥವಾ ಅವ್ರ ವಿರುದ್ಧ ಒಂದು ಹೋರಾಡಕ್ಕೂ ಟ್ರೈ ಮಾಡ್ತಾನ. ಆದ್ರೆ ಅವಂಗೇನಪ್ಪ ಅಂತಂದ್ರೆ ಭಾಳಷ್ಟು ಬ್ಯಾಕ್ಲಾಶಸ್ ಆಗ್ತಾವ, ಅಥವಾ ಅವನ್ನ ಭಾಳಷ್ಟು ಜನ ಏನು ಮಾಡ್ತಾರ ಅಂದ್ರೆ ಅವನ ವಿರುದ್ಧ ಹೋಗ್ತಾರ. ನೋಡ್ರಿ, ಈ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ನ ವಿರುದ್ಧ ಮಾತಾಡಿದಾಗ ಜನ ಇವಂಗೂ ಸಪೋರ್ಟ್ ಕೊಡಂಗಿಲ್ಲ. ಸ್ಪೆಷಲಿ ಅಪ್ಪರ್ ಕಾಸ್ಟ್ದವ್ರಂತೂ ಬರಂಗೇ ಇಲ್ಲ. ಇವನ್ ಇವ್ರ ಕಮ್ಯುನಿಟಿದವ್ರನ್ನ, ದಲಿತ ಕಮ್ಯುನಿಟಿದವ್ರನ್ನ ಹೆದರ್ತಾರ. ಅವ್ರಿಗೆ ಇರ್ತೈತಿ ಇವಂಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ. ಆದ್ರೆ ಎಲ್ಲೋ ಒಂದು ಕಡೆ ಹೆದರಿಕೆ ಏನಪ್ಪ ಅಂತಂದ್ರೆ ನಮಗೂ ನಾಳೆ ಇವ್ರಿಗೆ ಹೆಂಗೆ ತೊಂದರೆ ಕೊಡೋದಾರ ಅಪ್ಪರ್ ಕಾಸ್ಟ್ದವ್ರ, ಅದೇ ರೀತಿ ನಮಗೂ ತೊಂದರೆ ಕೊಡ್ಬೋದೇನೋ ಅನ್ನೋ ಒಂದು ರೀತಿ ಒಳಗೆ ಅವ್ರಿಗೂ ಕೂಡ ಹೆದರ್ತಿರ್ತಾರೆ. ನೋಡ್ರಿ, ಈ ಲೈನ್ ನಮಗೆ ಗೊತ್ತೈತಿ. ಹವೆವರ್ ಎವ್ರಿ ಅಟೆಂಪ್ಟ್ ಹಿ ಮೇಕ್ಸ್ ಟು ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ದ ಡಾಮಿನೆಂಟ್ ಕಾಸ್ಟ್ ಸ್ಟ್ರಕ್ಚರ್ಸ್ ಈಸ್ ಮೆಟ್ ವಿತ್ ಹಾಸ್ಟಿಲಿಟಿ ಆ್ಯಂಡ್ ಸಪ್ರೆಷನ್. ಸೊ ಯಾವಾಗಾದ್ರೂ ಅವ್ರ ವಿರುದ್ಧ ಮಾತಾಡ್ಬೇಕಂತ ಹೇಳಿ ಅನ್ಕೊಂಡಿರ್ತಾರಲ್ಲ, ಅವಾಗ ಒಂದು ಹಾಸ್ಟಿಲಿಟಿ ಅಂದ್ರೆ ಎಲ್ಲರೂ ಜನ ಕೂಡಿ ಅವ್ಗೆ ಏನು ಮಾಡ್ತಿರ್ತಾರೆ, ಅಸಹ್ಯ ಮಾಡ್ತಿರ್ತಾರ, ಹಾಸ್ಟೈಲ್ ಮಾಡ್ತಾರೆ, ಅವನ್ನ ಸಪ್ರೇಟ್ ಮಾಡ್ತಾರ. ಆಮೇಲೆ ಸಪ್ರೆಷನ್ ಮಾಡ್ತಿರ್ತಾರೆ, ಅಸಹ್ಯ ಮಾಡೋದು ಅಥವಾ ಅವ್ಗೆ ಏನೋ ಒಂದು ಕೆಟ್ಟದನ್ನ ಮಾಡೋದು ಮಾಡ್ತಿರ್ತಾರ. ಹಿ ಫೇಸಸ್ ಪ್ರಿಜುಡೈಸ್ ನಾಟ್ ಓನ್ಲಿ from the upper caste villagers but from within his community where fear of retaliation keeps many people silent. ಸೊ ಬೇರೆ ಕಾಸ್ಟ್ ಅಷ್ಟೇ ಅಲ್ರಿ, ಅಪ್ಪರ್ ಕಾಸ್ಟ್ ಅಷ್ಟೇ ಅಲ್ರಿ, ತನ್ನ ಒಂದು ಕಮ್ಯುನಿಟಿ ಒಳಗೂ ಕೂಡ ಏನಪ್ಪಾ ಅಂತಂದ್ರೆ ಒಂದು ರೀತಿಯಿಂದ ಫಿಯರ್ ಇರ್ತೈತಿ. ಯಾಕಪ್ಪ ಅವ್ರಿಗೆ ಜನರಿಗೆಲ್ಲ ಹೆದರ್ ಇರ್ತೈತಿ, ಅವರು ಕೂಡ ಪ್ರಿಜುಡೈಸ್ ಮಾಡಿರ್ತಾರೆ. ಪ್ರಿಜುಡೈಸ್ ಏನೋ ಒಂದು ಸಪ್ರೇಟ್ ಅಂತ ಹೇಳಿ ನೋಡ್ತಿರ್ತಾರೆ, ನೀವೇನು ಹುಡುಗ ಹಿಂಗೆ ಯಾಕೆ ಮಾಡ್ತಾನೆ ಅಂತ ಹೇಳಿ ಅವ್ನ ಸಪೋರ್ಟ್ ಕೊಡ್ತಿರಂಗಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. Through Amasa's character, Mahadeva portrays the internalized oppression that many Dalits experience, showing how years of subjugation and poverty can create a sense of helplessness. Amasa's personal struggle for respect reflects the larger struggle of Dalits in Indian society for acknowledgement of their humanity and rights. So, ಈ ಅಮಾಸನ ಒಂದು ಕ್ಯಾರೆಕ್ಟರ್ ಮೂಲಕ ಮಹಾದೇವಯ್ಯ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನಮ್ಗೆ ದಲಿತರು ಯಾವ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಒಳಗಾಗ್ತಾರ, ಯಾವ ರೀತಿ ಒಂದು ಕಷ್ಟದೊಳಗೆ ಒಳಗಾಗ್ತಾರ, ಬೇರೆ ಜಾತಿಯವ್ರ ಕಡೆಯಿಂದ ಅಷ್ಟೇ ಅಲ್ಲದ ತಮ್ಮ ಜಾತಿ ಒಳಗೂ ಕೂಡ ಅಕಸ್ಮಾತ್ ಹಿಂಗೆ ಅವರು ಬೇರೆ ಜಾತಿಯವ್ರ ವಿರುದ್ಧ, ಸ್ಪೆಷಲಿ ಅಪ್ಪರ್ ಕಾಸ್ಟ್ ವಿರುದ್ಧ ನಾವು ಮಾತಾಡಕತ್ರಪ್ಪ ಅಂತಂದ್ರೆ ಅವ್ರ ಕಾಸ್ಟ್ನವರು ಅವ್ರಿಗೆ ಸಪೋರ್ಟ್ ಕೊಡಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಹೆದರ್ತಾರೆ ಪ್ರತಿ ಟೈಮ್, ಬಿಕಾಸ್ ದ ಸೆನ್ಸ್ ಆಫ್ ಹೆಲ್ಪ್ಲೆಸ್ನೆಸ್. ಈ ಪಾಯಿಂಟ್ ನೋಡ್ರಿ, ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಒಂದು ರೀತಿಯಿಂದ ಸೆನ್ಸ್ ಆಫ್ ಹೆಲ್ಪ್ಲೆಸ್ನೆಸ್. ಅಕಸ್ಮಾತ್ ಅವ್ರು ಅಪ್ಪರ್ ಕಾಸ್ಟ್ ವಿರುದ್ಧ ಮಾತಾಡ್ರಪ್ಪ ಅಂದ್ರೆ ನಮ್ಮನ್ನೂ ಕೂಡ ಬಡಿತಾರೇನೋ, ನಮಗೂ ಕೂಡ ಹೆದರಿಕೆ ಹಾಕ್ತಾರೇನೋ, ನಮ್ಮನ್ನೂ ಅಸಹ್ಯ ಮಾಡ್ತಾರೇನೋ ಅಂತ ಹೇಳಿ ಅಮಾಸ ಯಾರು ಸಪೋರ್ಟ್ ಮಾಡ್ತಾರಂಗಿಲ್ಲ. ಇದ ಒಂದು ಥಿಂಗ್ನ ಇಲ್ಲಿ ನಮ್ಮ ರೈಟರ್ ಯಾರು ದೇವನೂರು ಮಹಾದೇವಯ್ಯ ಅವರು ಎತ್ತಿ ತೋರಿಸ್ತಾರ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಗೆ ಹೇಳಿ ತಿಳಿದಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಕೊಡೋದನ್ನ ಮರೆಯೋಕೋಬೇಡ್ರಿ. ಎಸ್, ಅಮಾಸಾಸ್ ಅವೇಕ್ನಿಂಗ್ ಆ್ಯಂಡ್ ರೆಬಲಿಯನ್. 3ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅಮಾಸಾಗ ಅವೇಕ್ನಿಂಗ್ ಆಗಿದೆ ಅಥವಾ ಅವ್ನು ಎಚ್ಚರಾಗ್ತಾನ, ಆಮೇಲೆ ಅವ್ನು ರೆಬಲಿಯನ್
ಮೂರನೇ ಪಾಯಿಂಟ್ ಏನು, ಅವ್ರ ವಿರುದ್ಧ ಮಾತಾಡೋದು, ಅಪ್ಪರ್ ಕಾಸ್ಟ್ ವಿರುದ್ಧ ಮಾತಾಡೋದು. ನೋಡ್ರಿ, ಫಸ್ಟ್ ಪಾಯಿಂಟ್, ಅಮಾಸಾಸ್ ಇಂಟ್ರಾಕ್ಷನ್ ವಿತ್ ಆಕ್ಟಿವಿಸ್ಟ್ಸ್ and reform-minded individuals gradually awaken him a sense of social and political consciousness. He learns about the movements of Dalit rights and the importance of education, unity, and assertiveness. He becomes increasingly involved in efforts to organize his community and to raise awareness about their rights and the need to resist ಡಿಸ್ಕ್ರಿಮಿನೇಷನ್. ಸೊ ಅಮಾಸ ಇಂಟ್ರಾಕ್ಷನ್ ಮಾಡ್ತಾನೆ. ಇಂಟ್ರಾಕ್ಷನ್ ಯಾರ ಜೊತೆ ಅಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ಜೊತೆಗೆ. ಅಂದ್ರೆ ಇವನ್ ತರ ಯಾರು ವಿಚಾರ ಮಾಡ್ತಾರೋ, ಅಂದ್ರೆ ಇವನ್ ಜೊತೆಗೆ ಮತ್ತೆ ಯಾರು ಆಕ್ಟಿವಿಸ್ಟ್ಸ್ ಅದಾರ, ಇವ್ ಹೆಂಗೀಗ ಈ ಅಪ್ಪರ್ ಕಾಸ್ಟ್ದವ್ರ ವಿರುದ್ಧ ಮಾತಾಡ್ತಾನೋ. ಆಕ್ಟಿವಿಸ್ಟ್ ಅಂದ್ರೆ ಏನ್ರಿ, ಇವು ಅಂದ್ರೆ ವಿರುದ್ಧ ಮಾತಾಡೋರು. ಓಕೆ, ಸೋಷಿಯಲ್ ಆಕ್ಟಿವಿಸ್ಟ್ ಇರ್ತಾರೆ ನೋಡ್ರಿ ನೀವು. ಓಕೆ, ರೆಬಲಿಯನ್ ಮಾಡೋರು, ವಿರುದ್ಧ ಮಾತಾಡೋರು, ಶೋಷಣೆಗೆ ಒಳಗಾಗಿರ್ತಾರಲ್ಲ ಅವರು, ಅವ್ರೊಳಗೆ ಒಂದು ಕಮ್ಯುನಿಟಿ ಮಾಡ್ಕೊಂಡಿರ್ತಾರೆ, ಒಂದು ಟೀಮ್ ಮಾಡ್ಕೊಂಡಿರ್ತಾರೆ. ಆ ಟೀಮ್ ಏನ್ ಮಾಡಿದಾರಪ್ಪ ಅಂತಂದ್ರೆ ಇವ್ರ ವಿರುದ್ಧ ಮಾತಾಡೋದು. ಓಕೆ, ಇಂಡಿವಿಜುವಲ್ಸ್ ಗ್ರಾಜುವಲಿ ಅವೇಕನ್ ಹಿಮ್ ಇನ್ ಸೆನ್ಸ್ ಆಫ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಕಾನ್ಶಿಯಸ್ನೆಸ್. ಸೊ ಅವನಿಗೆ ಸಾವಕಾಶ ಏನಪ್ಪಾ ಅಂತಂದ್ರೆ ಈ ಸೋಷಿಯಲ್ ಮತ್ತು ಪೊಲಿಟಿಕಲ್ ಕಾನ್ಶಿಯಸ್ನೆಸ್ ಅವ್ನಿಗೆ ಬರ್ತೈತಿ. ಬಂದು ಅವ್ ಏನ್ ಮಾಡ್ತಾನಂದ್ರೆ ಹಿ ಲರ್ನ್ಸ್ ಅಬೌಟ್ ಮೂವ್ಮೆಂಟ್ಸ್ ಆಫ್ ದಲಿತ್ ರೈಟ್ಸ್. ಸೊ ದಲಿತ್ ರೈಟ್ಗಳ ಮೂವ್ಮೆಂಟ್ ಎಷ್ಟ ಒಂದು ಮೂವ್ಮೆಂಟ್ಸ್ ಅದಾವ, ಅವ್ರದ್ದು ಎಲ್ಲದಕ್ಕೂ ಎಜುಕೇಶನ್ ಸ್ಪೆಷಲಿ ನಾವು ಅವ್ರ ವಿರುದ್ಧ ಹೆಂಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಕಾನೂನುಗಳು ಏನೇನದಾವ. ಆಮೇಲೆ ಅವು ಏನಪ್ಪ ಅಂದ್ರೆ ಒಂದು ಇದರಿಂದ ಏನಂಗು ನಾಲೆಜ್ನು ಕೂಡ ಬರ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್, ಯೂನಿಟಿ ಆ್ಯಂಡ್ ಅಸರ್ಟಿನೆಸ್. ಸೊ ಅವನಿಗೆ ಎಜುಕೇಶನ್ ಅದ ಇಂಪಾರ್ಟೆಂಟ್ ಗೊತ್ತೈತಿ, ಯೂನಿಟಿ ಎಲ್ಲರೂ ಕೂಡಿ ಇರೋದ್ರಿಂದ, ಆಮೇಲೆ ಅಸರ್ಟಿನೆಸ್ ವಿಚಾರ ಮಾಡಿ ಮುಂದೆ ಹೋಗೋದನ್ನು ಕೂಡ ಅದರ ಏನಪ್ಪ ಅಂತಂದ್ರೆ ಲಾಭಗಳು ಏನದಾವ ಅಂತ ಹೇಳಿ ಅವ್ನಿಗೆ ಗೊತ್ತೈತಿ. ಹಿ ಬಿಕಮ್ಸ್ increasingly involved in efforts to organize his community and to raise awareness about their rights and the need to resist discrimination. ಸೊ ಸ್ಲೋಲಿ ಏನಾಗ್ತಾನಪ್ಪ ಅಂತಂದ್ರೆ ಅವ ಅವೇರ್ ಆಗ್ತಾನ, ಎಚ್ಚರಗೊಳ್ತಾನ. ಆಮೇಲೆ ಅವನ ರೈಟ್ಸ್ಗಳೇನು ಅಂದ್ರೆ ಅವನ ಹಕ್ಕುಗಳು ಏನೇನದಾವ, ಆಮೇಲೆ ಯಾವ ರೀತಿ ಅವ ಈ ಡಿಸ್ಕ್ರಿಮಿನೇಷನ್ ಭೇದ ಭಾವ ಗೊಂದಲ ಏನೋ ಒಳಗಾಗಿದಾನ ಅದ್ರ ವಿರುದ್ಧ ಯಾವ ರೀತಿ ಒಂದು ಕ್ರಮವನ್ನು ತಗೋಬಹುದು, ಕೈ ತಗೋಬಹುದು ಅಂತ ಹೇಳಿ ಸ್ಲೋಲಿ ಅವಂಗ ಈ ಒಂದು ದಲಿತ್ ರೈಟ್ಸ್, ದಲಿತ್ ಮೂವ್ಮೆಂಟ್ಸ್ ಅವನ ತರ ಥಿಂಕ್ ಮಾಡೋ ಜನರಿಂದ ಅವಂಗ ಗೊತ್ತಾಗ್ತೈತಿ. ಸೆಕೆಂಡ್ ಪಾಯಿಂಟ್ ನೋಡ್ರಿ, ಮಹಾದೇವಯ್ಯ illustrates the challenge that Amasa and other Dalit activists face in mobilizing a community that has been oppressed. The villagers are fearful of the consequences of defying the upper caste people who control economy, resources and wild social power. Amasa, however, remain determined, driven by the belief that education, solidarity and resistance are essential for breaking the cycle of oppression. ಸೊ ಮಹಾದೇವಯ್ಯ ಅವರು ಏನಪ್ಪಾ ಅಂತಂದ್ರೆ ಈ ಒಂದು ಅಮಾಸವನ್ನ ಒಂದು ನಾವೆಲ್ ಮೂಲಕ ದಲಿತ್ ಆಕ್ಟಿವಿಸ್ಟ್ ಯಾವ ರೀತಿ ಒಂದು ಫೈಟ್ ಮಾಡ್ತಾರ, ಮೊಬಿಲೈಸ್ ಹೆಂಗೆ ಮಾಡ್ಬೋದು ಅಂದ್ರೆ ಬೇರೆ ಕಮ್ಯುನಿಟಿದವ್ರನ್ನ ಹೆಂಗೆ ಎಚ್ಚರ ಮಾಡ್ಬೋದು, ಆಮೇಲೆ ಎಷ್ಟೋ ವರ್ಷಗಳಿಂದ ನಾವು ಇದನ್ನ ಅನುಭವಿಸ್ಕೊಂತ ಬಂದೇವಿ, ಈಗ ಹೆಂಗೆ ನಾವು ಬದಲಾಗಬೇಕು ಅಂತಂದು ಹೇಳಿ ಈಗ ಅವರು ಮಾತಾಡ್ತಾರ. ದ ವಿಲೇಜರ್ಸ್ ಆರ್ ಫಿಯರ್ಫುಲ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ಡಿಫೈಯಿಂಗ್ ದ ಅಪ್ಪರ್ ಕಾಸ್ಟ್ ಪೀಪಲ್. ಸೊ ವಿಲೇಜರ್ಸ್ಗೆ ಗೊತ್ತಿತ್ತು, ಏನು ಗೊತ್ತಿತ್ತು ಅಂದ್ರೆ ಅವ್ರಿಗೆ ಅಕಸ್ಮಾತ್ ನಾವು ಈ ಅಪ್ಪರ್ ಕಾಸ್ಟ್ ಜನರ ವಿರುದ್ಧ ನಾವು ಮಾತಾಡಿದೀವಿಪ್ಪ ಅಂತಂದ್ರೆ ನಮಗೆಲ್ಲ ಏನಾಗ್ಬೋದು, ನಮಗೇನು ತೊಂದರೆ ಕೊಡ್ಬೋದು, ಇವರು ನಮಗೆ ಎಷ್ಟು ತ್ರಾಸ ಅಥವಾ ಕಿರುಕುಳು ಕೊಡ್ಬೋದು ಅಂತಂದು ಹೇಳಿ ಅವ್ರಿಗೆ ಗೊತ್ತಿತ್ತಂತಲೇ ಅವರು ಹೋಗ್ತಿರಂಗಿಲ್ಲ ಇವ್ರ ಸಪೋರ್ಟ್ಗೆ. ಹೂ ಕಂಟ್ರೋಲ್ ಅವ್ರ ಪ್ರಕಾರ ಏನ್ರಿ ಅಪ್ಪರ್ ಕಾಸ್ಟ್ದವ್ರು ಏನು ಮಾಡ್ತಿರ್ತಾರೆ, ಎಕನಾಮಿನ ಕಂಟ್ರೋಲ್ ಮಾಡ್ತಿರ್ತಾರೆ, ರಿಸರ್ಚಸ್ ಆಮೇಲೆ ವೀಲ್ಡ್ ಸೋಷಿಯಲ್ ಪವರ್. ಸೊ ಸೊಸೈಟಿ ಒಳಗೆ ಅವ್ರಕ್ಕಿಂತ ಜಾಸ್ತಿ ಪವರ್ ಯಾರಿಗೂ ಇಲ್ಲ ಅಂತಂದು ಹೇಳಿ ಹೇಳ್ತಾರೆ. Amasa, however, remains determined, driven by the belief that education, solidarity and resistance are essential for breaking the cycle of oppression. ಸೊ ಆದ್ರೆ ಇಷ್ಟೆಲ್ಲ ಅವ್ರ ಜನರಿಗೆ ಗೊತ್ತಿತ್ತು, ದಲಿತರಿಗೆ ಇದೆಲ್ಲ ಗೊತ್ತಿತ್ತು, ಅವರ ಹೈ ಕಾಸ್ಟ್ದವ್ರು ಅದಾರ, ಅವ್ರ ವಿರುದ್ಧ ನಾವು ಹೋಗ್ಬಾರ್ದು, ಹಂಗೆ ಮಾಡ್ಬಾರ್ದು, ಹಿಂಗೆ ಮಾಡ್ಬಾರ್ದು ಗೊತ್ತಿತ್ತು. ಅದಕ್ಕೆ ಅವ್ರ ವಿರುದ್ಧ ಮಾತಾಡ್ತಿರ್ಲಿಲ್ಲ ಎಲ್ಲ ದಲಿತರು. ಅವಾಗ ಅಮಾಸನಿಗೆ ಏನು ಗೊತ್ತಿತ್ತಪ್ಪ ಅಂತಂದ್ರೆ ಡಿಟರ್ಮೈಂಡ್ ಇದ್ದಪ್ಪ ಅಂತಂದ್ರೆ ಒಂದಲ್ಲ ಒಂದು ದಿನ ನಾ ಇದನ್ನ ಮುರಿಬೋದು. ಎದ್ರ ಮೂಲಕ? ಎಜುಕೇಶನ್ ಮೂಲಕ, ಸಾಲಿಡಾರಿಟಿ ಮೂಲಕ, ಆಮೇಲೆ ರೆಸಿಸ್ಟೆನ್ಸ್ ಅದರ ವಿರುದ್ಧ ಮಾತಾಡಿದಾಗ ನಾ ಏನಪ್ಪಾ ಅಂತಂದ್ರ ಈ ಒಂದು ಆಪರೇಷನ್, ಸೈಕಲ್ ಆಫ್ ಆಪರೇಷನ್ ಏನಿತ್ತಲ್ರಿ, ನಮ್ಮನ್ನ ವಿರುದ್ಧ ನಮ್ಮನ್ನ ಹೆಂಗೆ ಕೀಳು ನೋಡ್ಕೋತಾರ, ನಮ್ಗೆ ಏನು ಕಿರುಕುಳ ಕೊಡ್ತಾರಲ್ಲ ಅದನ್ನ ನಾನು ಮುರಿಬಹುದು, ಆ ಗಂಟನ ಮುರಿಬಹುದು, ಹೊಡಿಬಹುದು ಅಂತ ಹೇಳಿ ಇಲ್ಲಿ ಅಮಾಸ ಹೇಳ್ತಾರ. ಓಕೆ, ಯಾರು ಇಲ್ಲಿ ಮಹಾದೇವಯ್ಯರು ಹೇಳ್ತಾರ ಅಮಾಸನ ಮೂಲಕ. ನೆಕ್ಸ್ಟ್ ನೋಡ್ರಿ, 4ನೇ ಪಾಯಿಂಟ್, ಇದ ಫೈನಲ್ ಪಾಯಿಂಟ್, ಕ್ಲಾಶ್ ವಿತ್ ಟ್ರೆಡಿಷನ್ ಅಂಡ್ ದ ಸ್ಟೇಟಸ್ ಕೋ. ಸೊ ಕ್ಲಾಶ್ ವಿತ್ ಟ್ರೆಡಿಷನ್ ಅಂಡ್ ಸ್ಟೇಟಸ್. ಸೊ ಸ್ಟೇಟಸ್ ಮತ್ತು
ಟ್ರೆಡಿಷನ್ ನಡಕ ಕ್ಲಾಶ್ ಹೆಂಗಾಗ್ತಾವ, ಅವು ಟ್ರೆಡಿಷನ್ನು ಇಂಪಾರ್ಟೆಂಟ್, ಆಮೇಲೆ ಸ್ಟೇಟಸ್ನು ಇಂಪಾರ್ಟೆಂಟ್. ಆಸ್ ಅಮಾಸಾ ಬಿಕಮ್ಸ್ ಮೋರ್ vocal and active in advocating for the rights of his people, tension escalates between the Dalit community and the upper caste villagers. The upper caste individuals use various tactics including violence, economic boycott, and social ostracism to suppress Amasa's activism. They see his attempts to assert equality as a direct threat to the traditional social order, which relies on the Dalits remaining in submissive roles. ಸೊ ಏನಪ್ಪಾ ಅಂತಂದ್ರೆ ಅಮಾಸಾ ಒಂದು ಆಕ್ಟಿವಿಸಮ್ ಅಂದ್ರೆ ಇವ್ರ ವಿರುದ್ಧ ಏನು ಹೋರಾಡ್ತಾನ, ಅವೇನು ಆಕ್ಟಿವ್ ಆಗಿರ್ತಾನ, ಅವ್ರ ವಿರುದ್ಧ ಏನು ಧೋರಣೆ ಹೋರ್ತಿರ್ತಾನಲ್ಲ, ಅವಾಗ ಇದನ್ನ ನೋಡಕ್ಕೆ ಯಾರಿಗ ಆಗಂಗಿಲ್ಲಪ್ಪ ಅದನ್ನ ಅಪ್ಪರ್ ಕಾಸ್ಟ್ದವ್ರು ಆಗಂಗಿಲ್ಲ. ಆಮೇಲೆ ಅವರು ಕೂಡ ತಿರುಗಿ ಬೀಳ್ತಾರೆ ಇವ್ರ ಮೇಲೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ವೇರಿಯಸ್ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡ್ತಾರೆ. ಟ್ಯಾಕ್ಟಿಕ್ಸ್ ಅಂದ್ರೆ ಏನು, ಇವ್ನ ವಿರುದ್ಧ ಹೆಂಗಾದ್ರೂ ಮಾಡಿ ಇವನ್ನ ಮಣ್ಣು ಮುಗಿಸ್ಬೇಕು, ಅಥವಾ ಇವ್ ಏನೀಗ ಮೆರ್ಯಾತಾನ ನಮ್ಮ ವಿರುದ್ಧ ಏನು ಮಾತಾಡೋದಲ್ಲ, ಅದನ್ನ ಮಣ್ಣು ಮುಗಿಸಿ ಇವ್ನ ಕೆಳಗೆ ಒಗಿಬೇಕು ಅಂತ ಹೇಳಿ ಅವ್ರು ಅನ್ಕೊಂಡಿರ್ತಾರ. ಅದನ್ನ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಇನ್ಕ್ಲೂಡಿಂಗ್ ವೈಲೆನ್ಸ್, ಅಂದ್ರೆ ಇವನ್ನ ಜಗಳ ತೆಗೆದು ಇವನಿಗೆ ಹೊಡೆಯೋದು ಬಡಿಯೋದು ಮಾಡೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಎಕನಾಮಿಕ್ ಬೈಕಾಟ್ಸ್. ಸೊ ಎಕನಾಮಿಕ್ ಬೈಕಾಟ್ ಅಂದ್ರೆ ಸಮಾಜದೊಳಗೆ ನಾವು ಎಕನಾಮಿಕ್ ಬೈಕಾಟ್ ಮಾಡಿರ್ತಾರೆ ನೋಡ್ರಿ, ನಾನ್ ಕೋಆಪರೇಷನ್ ಅಥವಾ ಎಕನಾಮಿಕ್ ಬೈಕಾಟ್. ಹಣ ಅವ್ರಿಗೆ ಕೊಡೋದಿಲ್ಲ, ಅಥವಾ ಸ್ಪೆಷಲಿ ಇವ್ರು ಏನಾದರೂ ಒಂದು ಸಂತಿ ಇತ್ತು, ಏನೋ ಇತ್ತು ಅನ್ಕೋರಿ, ಅದಕ್ಕೆ ಇವ್ರ ಕಡೆ ಏನು ತಗೊಳ್ಳೋದಿಲ್ಲ, ಅಥವಾ ಇವ್ರು ಒಟ್ಟ ದುಡ್ಡ ಸಿಗಬಾರ್ದಾಗ ಮಾಡೋದು ಇವ್ರಿಗೆ ಯಾರಿಗೂ, ಸ್ಪೆಷಲಿ ಅಮಾಸಾ ಮತ್ತು ಅವ್ನ ಫ್ಯಾಮಿಲಿ ಆಗಿರ್ಬೋದು, ಅಥವಾ ದಲಿತರಾಗಿರ್ಬೋದು. ಸೋಷಿಯಲ್ ಒಸ್ಟ್ರಾಸಿಸಮ್ ಟು ಸಪ್ರೆಸ್ ಅಮಾಸದ ಆಕ್ಟಿವಿಸಮ್. ಸೊ ಸೋಷಿಯಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಅವನ್ನ ಅಸಹ್ಯ ಮಾಡೋದು, ಎದಕ್ಕೆ ಈ ಒಂದು ಅಮಾಸಾನ ಆಕ್ಟಿವಿಸಮ್ ಅನ್ನ ಮಣ್ಣು ಮುಗ್ಸಾಕ. ದೇಸಿ his attempts to assert equality as a direct threat to the traditional social order. ಸೊ ಅವ ಏನು ಕೇಳ್ತಿರ್ತಾನ, ಇಕ್ವಾಲಿಟಿನ ಕೇಳ್ತಿರ್ತಾನ, ನಾವು ನೀವು ಎಲ್ಲ ಒಂದ ಅಂತಂದು ಹೇಳಿ ಅಂತಿರ್ತಾನ. ಆದ್ರ ಈ ಸಮಾಜದಾಗ ಏನು ಅಪ್ಪರ್ ಕಾಸ್ಟ್ ಜನ ಇದ್ರಲ್ಲ, ಅವ್ರು ಏನು ಅನ್ಕೋತಾರಪ್ಪ ಅಂತಂದ್ರೆ, ಇಲ್ಲ ಇವು ಟ್ರೆಡಿಷನಲ್ ಸೋಷಿಯಲ್ ಆರ್ಡರ್ ತಲತರಾಂತರದಿಂದ ಬಂದಿದ್ದು, ಮೇಲು ಕೆಳಗೆ ಅನ್ನೋದನ್ನ ಬಂದಿದ್ದನ ಇವು ಅದ್ರ ವಿರುದ್ಧ ಹೊಂಟಾನ, ಟ್ರೆಡಿಷನ್ ಮುರಿಯಾತಾನ, ನಮ್ಮ ಸಂಸ್ಕೃತಿ ಸಂಪ್ರದಾಯನ ಮುರಿಯಾತಾನ ಅಂತ ಹೇಳಿ ಅಮಾಸನ ವಿರುದ್ಧ ಎದ್ದು ನಿಲ್ತಾರ. ವಿಚ್ ರಿಲೈಸ್ ಆನ್ ದಲಿತ್ಸ್ ರಿಮೈನಿಂಗ್ ಇನ್ ಎ ಸಬ್ಮಿಸಿವ್ ರೋಲ್. ಸೊ ದಲಿತರು ಯಾವಾಗೂ ಧ್ವನಿ ಎತ್ತಬಾರ್ದು, ಅವ್ರು ಮಾತಾಡಬಾರ್ದು ನಮ್ಮ ವಿರುದ್ಧ ಅನ್ನೋ ಒಂದು ಏನು ಪದ್ಧತಿ ಬಂದಿದ್ಲ, ಅದು ಪದ್ಧತಿ ನೀವು ಮುರಿಯಾತಾನ ಅಂತಂದು ಹೇಳಿ ಇವನ ವಿರುದ್ಧ ಹೋಗ್ತಾರ ಅವರು. ನೋಡ್ರಿ, ಸಮಾಜದೊಳಗೆ ಎಷ್ಟೆಲ್ಲ ಒಂದು ಕಷ್ಟನ ಅನುಭವಿಸಿದಾರ ದಲಿತರು ಅಂತಂದು ಹೇಳಿ ಈ ಒಂದು ಅಮಾಸಾ ಸ್ಟೋರಿ ಮೂಲಕ ನಮಗೆ ದೇವನೂರು ಮಹಾದೇವ ಅವರು ಹೇಳಿಕೊಡ್ತಾರ. ನೆಕ್ಸ್ಟ್ ನೋಡ್ರಿ, Amasa's activism begins to inspire others in his community, but the backlash from the upper caste groups make life increasingly difficult for him and his family. This conflict highlights the deep-rooted resistance to social change and the extent to which those in power will go to maintain their dominance. So ಅಮಾಸನ ಒಂದು ಆಕ್ಟಿವಿಸಮ್ ಇಂದ ಏನಾಗತ್ತಪ್ಪ ಅಂತಂದ್ರೆ ಬಹಳಷ್ಟು ಜನ ಎದ್ದು ನಿಲ್ತಾರ. ಅಂದ್ರೆ ಏನು, ದಲಿತರನ್ನ ಅವರು ಕೂಡ ಇವಂಗೆ ಸಪೋರ್ಟ್ ಮಾಡ್ತಾರ. ಆಮೇಲೆ ಸಪೋರ್ಟ್ ಮಾಡಿ ಈ ಅಪ್ಪರ್ ಕಾಸ್ಟ್ ಜನರ ವಿರುದ್ಧ ಏನು ಅಂದ್ರೆ ಅವ್ರ ಕಷ್ಟ ಏನು ಪಡ್ತಿರ್ತಾರ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಇವರು ಏನು ಕೆಲಸ ಮಾಡಲಿಲ್ಲ ಆಬ್ವಿಯಸ್ಲಿ ಅವ್ರಿಗೂ ತ್ರಾಸ ಆಗೋದನ್ನ ಡಿಫಿಕಲ್ಟ್ ಫಾರ್ ಹಿಮ್ ಆ್ಯಂಡ್ ಫ್ಯಾಮಿಲಿ. ಅವಾಗ ಏನು ನೋಡ್ರಿ, ಅಪ್ಪರ್ ಕಾಸ್ಟ್ ಫ್ಯಾಮಿಲಿದವರು, ಅವರು ಫ್ಯಾಮಿಲೀಸ್ ಅಂದ್ರೆ ಫ್ಯಾಮಿಲಿ ಅಲ್ರಿ ಗ್ರೂಪ್ದವರು, ಅವ್ರು ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ ಇನ್ಕ್ರೀಸಿಂಗ್ಲಿ ಇವಂಗ ಥ್ರೆಟ್ನಿಂಗ್ ಮಾಡ್ತಿರ್ತಾರ, ಹೆದರಿಕೆ ಹಾಕ್ತಿರ್ತಾರ. ಆಮೇಲೆ ಅವಂಗ ಮತ್ತು ಅವನ ಫ್ಯಾಮಿಲಿದವ್ರಿಗೂ ಕೂಡ ತೊಂದರೆಗಳನ್ನ ಅನುಭವಿಸ್ತಾರ. ದಿಸ್ ಕನ್ಫ್ಲಿಕ್ಟ್ ಹೈಲೈಟ್ಸ್ ದ ಡೀಪ್ ರೂಟೆಡ್ ರೆಸಿಸ್ಟೆಂಟ್ ಟು ದ ಸೋಷಿಯಲ್ ಚೇಂಜ್ ಆ್ಯಂಡ್ ದ extent to which those in power will go to maintain their dominance. ಸೊ ಈ ಒಂದು ರೆಸಿಸ್ಟೆನ್ಸ್ ಅವ್ರು ಏನು ಮಾಡತ್ತಾರ, ಇವನ ವಿರುದ್ಧ ಏನು ಮಾತಾಡತ್ತಾರ, ಧೋರಣೆನ ಇಲ್ಲಿ ಅಪ್ಪರ್ ಕಾಸ್ಟ್ದವರು ಇವನ ವಿರುದ್ಧ ಜಗಳ ಮಾಡತ್ತಾರಲ್ಲ, ಅದೆಲ್ಲ ಏನು ತೋರಿಸೈತಪ್ಪ ಅಂತಂದ್ರೆ, ಅಥವಾ ಇಲ್ಲಿ ದಲಿತರ ಅಮಾಸಾಗ ಆಗೋದು ನೋಡಿ ಹೆಂಗೆ ಸುಮ್ಕೊಂಡಾತ ನೋಡ್ರಿ. ಅಮಾಸನಿಗೆ ಬಹಳಷ್ಟು ತ್ರಾಸಗ ಒಳಗಾಗತ್ತಾನವ, ಅದ್ರ ವಿರುದ್ಧ ಧ್ವನಿ ಎತ್ತಕ್ಕೆ ಅವ್ರಿಗೂ ಧೈರ್ಯ ಇಲ್ಲ. ಯಾಕಪ್ಪ ಅಂದ್ರೆ ನಾಳೆಗೆ ಅವ್ರಿಗೂ ಅದೇ ರೀತಿ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಹೆದರಿಕೆ ಇರ್ತೈತಿ. ಸೊ ಇದನ್ನೆಲ್ಲ ನೋಡಿದ್ರೆ ನಮಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ, ಇವರು ಮೇಂಟೈನ್ ಮಾಡ್ತಾರೆ ತಮ್ಮ ಡಾಮಿನೆನ್ಸ್ನ. ಅವ್ರು ಯಾವತ್ತೂ ತಾವೇ ಮ್ಯಾಲೆ ಇರಬೇಕು, ಮೇಂಟೈನ್ ಅವರ ಮಾಡ್ತಿರ್ತಾರೆ. ಓಕೆ, ತಮ್ಮ ಪವರ್ನ ತೋರಿಸಿರ್ತಾರೆ ಅಂತ ಹೇಳಿ ನಮಗೆ ಈ ಒಂದು ಅಮಾಸ ಒಂದು ಸ್ಟೋರಿ ಮೂಲಕ ನಮಗೆ ಗೊತ್ತಾಗೈತ್ರಿ. ನೆಕ್ಸ್ಟ್ ನೋಡ್ರಿ, 5ನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಇದು, ದ ಟ್ರಾಜಿಕ್ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಅಮಾಸಾಸ್ ಲೆಗೆಸಿ. ಸೊ ಅಮಾಸನ ಲೆಗೆಸಿ ಹೆಂಗೆ ಉಳಿತಿದ್ದು, ಟ್ರಾಜಿಕ್ ಕಾನ್ಸಿಕ್ವೆನ್ಸ್ ಅಂದ್ರೆ ಏನ್ರಿ, ಟ್ರಾಜಿಡಿ. ಅಮಾಸ ಲಾಸ್ಟ್ ಈ ಸ್ಟೋರಿ ಒಳಗೆ ಅವ್ನು ಸಾಯ್ತಾನ. ಓಕೆ, ಅವ್ನು ಉಳಿಯೋದಿಲ್ಲ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ಸ್ ವಿಚ್ ಹಿ ಹ್ಯಾಡ್ ಫೇಸ್ಡ್. ಅವ್ಗೆ ಭಾಳಷ್ಟು ಕಿರುಕುಳನ್ನ ಕೊಟ್ಟಿರ್ತಾರೆ, ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ತಿರ್ಕೋತಾನೆ. ಈ ಸ್ಟೋರಿನ ನೋಡ್ರಿ, ಒರಿಜಿನಲ್ ಓದ್ರಿ,
ನಿಮಗೆ ಇಲ್ಲಿ ಜಸ್ಟ್ ಎಕ್ಸಾಮ್ದಾಗ ಬರೀಲಿಕ್ಕೆ ಇವು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ ನಾನು, ಇದೇ ರೀತಿ ಪಾಯಿಂಟ್ಸ್ ಮಾಡ್ಕೊಂಡು ಹೋದ್ರೆ ಸಾಕು. ನೆಕ್ಸ್ಟ್ ನೋಡ್ರಿ, ದ ಸ್ಟೋರಿ ಕಲ್ಯುಮಿನೇಟ್ಸ್ ದ ಟ್ರಾಜಿಕ್ ಕಾನ್ಸಿಕ್ವೆನ್ಸಸ್ ಫಾರ್ ಅಮಾಸಾ. His relentless pursuit of justice and equality puts him to great personal risk, and he becomes a target of upper caste villagers who feel threatened by his defense. The novella ends on a somber note, reflecting the harsh realities of the struggle for Dalit rights in a society where caste discrimination is deeply ingrained. ಸೊ ಈ ಸ್ಟೋರಿ ಏನಪ್ಪ ಅಂತಂದ್ರೆ ಅವ್ನು ಪರ್ಸನಲಿ ಭಾಳಷ್ಟು ರಿಸ್ಕ್ಗೆ ಒಳಗಾಗ್ತಾನೆ, ಭಾಳಷ್ಟು ಅವ್ನಿಗೆ ತ್ರಾಸ ಆದತಿ. ಆಮೇಲೆ ಅವೇನು ಇಕ್ವಾಲಿಟಿ ಕೇಳ್ತಿರ್ತಾನೆ, ಅವ್ನಿಗೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ನಿಗೆ ಸಾವು ಮಾತ್ರ ಸಿಕ್ಬಿಡ್ತೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದ ನಾವೆಲ್ಲ ಎಂಡ್ಸ್ ಆನ್ ಅ ಸೋಂಬರ್ ನೋಟ್ ಅಂದ್ರೆ ಭಾಳ ಒಂದು ದುಃಖದ ಒಂದು ಎಂಡ್ ಒಳಗೆ ಮುಗಿದೈತಿ, ರಿಫ್ಲೆಕ್ಟಿಂಗ್ ದ ಹಾರ್ಶ್ ರಿಯಾಲಿಟೀಸ್ ಆಫ್ ದ ಸ್ಟ್ರಗಲ್ ಆಫ್ ದಲಿತ್ ರೈಟ್ಸ್. ಸೊ ಯಾವ ರೀತಿ ಎಂಡ್ ಆಗತ್ತಪ್ಪ ಅಂತಂದ್ರೆ ಹೆಂಗೆ ದಲಿತರು ನಿಜವಾಗ್ಲೂ ಎಷ್ಟು ಒಂದು ಕಠಿಣ ಪರಿಸ್ಥಿತಿ ಒಳಗೆ ಬದುಕಿದಾರ ಅಥವಾ ಇದ್ರು ಮೊದಲ, ಈಗ ಅವರ ಒಂದು ಸಾಮಾಜಿಕ ಸ್ಥಾನಮಾನ ಬದಲಾಗ್ತಿರಬಹುದು, ಇನ್ನೂ ಬದಲಾಗತ್ತಾವ, ಆದ್ರ ಮೊದಲಿಗೆ ಹೆಂಗಿದ್ದು ಅನ್ನೋದ್ರ ಬಗ್ಗೆ ಈ ಸ್ಟೋರಿ ಹೇಳ್ತದ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ದಲಿತ್ ರೈಟ್ಸ್ ಇನ್ ಅ ಸೊಸೈಟಿ ವೇರ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇಸ್ ಡೀಪ್ಲಿ ಇನ್ಗ್ರೇನ್ಡ್. ಸೊ ಕಾಸ್ಟ್ ಸಿಸ್ಟಮ್ ಅಥವಾ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಏನಿಲ್ಲ ಅದು ಡೀಪ್ ರೂಟ್ ಐತದ, ಅಂದ್ರೆ ಅದ್ರ ಬೇರುಗಳು ಬಹಳ ಡೀಪ್ ಇದಾವ ಅಂತಂದು ಹೇಳಿ ಹೇಳ್ತಾರೆ ಇಲ್ಲಿ ದೇವನೂರು ಮಹಾದೇವ ಅವರು ಈ ಒಂದು ಸ್ಟೋರಿ ಮೂಲಕ. ನೆಕ್ಸ್ಟ್ ನೋಡ್ರಿ, ಆಲ್ದೋ ಅಮಾಸಾ's journey ends in tragedy, his life and action leaves a lasting impact on his community. He becomes a symbol of courage, resistance, and the unyielding quest of human dignity. His legacy inspires others in a community to continue the struggle for injustice. Even in the face of adversity, Mahadeva uses Amasa's life as a metaphor for the resilience of marginalized communities and their enduring hope for a future free from oppression. So ಅಮಾಸನ ಒಂದು ಜೀವನ ಒಂದು ಬಹಳ ದುರಂತದ ಒಳಗ ಎಂಡ್ ಆಗ್ತಿದ್ದಲ್ಲಿ, ಬಹಳ ಅವ್ನು ಕಷ್ಟಪಟ್ಟು ಅವ್ನು ತೀರ್ಕೋತಾನ, ಕಷ್ಟಪಡ್ತಾನ ಆಯ್ತು ಅಥವಾ ದುರಂತದೊಳಗೆ ಮುಗಿತೈತಿ, ಅವನು ತನ್ನ ಪ್ರಾಣನ ಕಳ್ಕೊಬೇಕಾಗೈತಿ. ಆದ್ರೆ ಅವನ ಒಂದು ಆ್ಯಕ್ಷನ್, ಅವ್ನು ಜೀವಂತ ಇರ್ಬೇಕಾದ್ರೆ ಏನೆಲ್ಲ ಒಂದು ಮಾಡಿರ್ತಾನಲ್ಲ, ಅದರಿಂದ ಬಹಳ ಜನಕ್ಕೆ ಏನಪ್ಪಾ ಅಂತಂದ್ರೆ ಇನ್ಸ್ಪಿರೇಷನ್ ಸಿಗ್ತೈತಿ. ಅವ್ನ ಜನನೂ ಕೂಡ ಏನಪ್ಪಾ ಅಂತಂದ್ರೆ ಗೆದ್ದು ನಿಲ್ತಾರ. ಅವ್ನು ಏನು ಬಿಟ್ಟು ಹೋಗಿದ್ದಲ್ಲ ಲೆಗಸಿನ, ಈ ಇವ್ರ ವಿರುದ್ಧ ಮಾತಾಡ್ಬೇಕು, ಅಪ್ಪರ್ ಕಾಸ್ಟ್ ವಿರುದ್ಧ ಮಾತಾಡ್ಬೇಕಂತ ಹೇಳಿ, ಅದನ್ನ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಎತ್ತಿ ಹಿಡಿತಾರ ಅಥವಾ ಅದನ್ನ ತೋರಿಸ್ತಾರ. ಓಕೆ, ಆ ಲೆಗಸಿನ ಬಿಟ್ಟು ಕೊಡಂಗಿಲ್ಲ ಅವರು, ಹಂಗ ಬೆನ್ ಹತ್ತಾರ್ರಿ. ಅಂದ್ರೆ ಅದನ್ನ ಅರ್ಧಕ್ಕನ ನಿಲ್ಸಂಗಿಲ್ಲ, ಇವೇನು ಸ್ಟಾರ್ಟ್ ಮಾಡಿರ್ತಾನಲ್ಲ ಅದನ್ನ ಮುಗಿಸ್ತಾರ ಅವರು. ಓಕೆ, ಇವ ಸ್ಟಾರ್ಟ್ ಮಾಡಿರೋಂಥ ಏನು ಆಕ್ಟಿವಿಸಮ್ ಇರುತ್ತಲ್ಲ ಅದನ್ನ ಬಿಡಂಗಿಲ್ಲ. ಓಕೆ, ಎಸ್, ಇಲ್ಲಿವರೆಗೂ ನಿಮ್ಗೆ ಹೇಳಿ ತಿಳಿದಪ್ಪ ಅಂತಂದ್ರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ಮುಂದಿನ ವಿಡಿಯೋ ಯಾವ್ದಾಗಿರ್ಬೇಕಂತ ಹೇಳಿ ಹೇಳ್ಕೊಡ್ರಿ. ನೆಕ್ಸ್ಟ್ ಪಾಯಿಂಟ್ಸ್ ನೋಡ್ರಿ, ಥೀಮ್ಸ್ ಇನ್ ಅಮಾಸ ಒಳಗೆ ಬರುವಂಥ ಥೀಮ್ಸ್ ನೋಡ್ರಿ. ಎಕ್ಸಾಮ್ ಒಳಗೆ ಕೇಳ್ತಾರ ಥೀಮ್ಸ್ ಯಾವ್ದಂತ ಹೇಳಿ. ಸೊ ಇವನ್ನ ನೆನ್ಪಿಟ್ಕೋರಿ. ಮೊದಲೇದು ಕಾಸ್ಟ್ ಆಪರೇಷನ್ ಆ್ಯಂಡ್ ಸೋಷಿಯಲ್ ಇನ್ಜಸ್ಟಿಸ್. ಸೊ ಇದನ್ನ ಭಾಳ ಹೇಳ್ಕೊತ್ಕೊಂಡಂಗಿಲ್ಲ. ಕಾಸ್ಟ್ ಆಪರೇಷನ್ ಮತ್ತು ಸೋಷಿಯಲ್ ಇನ್ಜಸ್ಟಿಸ್ ನೀವು ನೋಡ್ಕೊರಿ, ಸ್ಕ್ರೀನ್ಶಾಟ್ ತಗೋರಿ. ನೆಕ್ಸ್ಟ್ ಒನ್ ಈಸ್ ಐಡೆಂಟಿಟಿ ಆ್ಯಂಡ್ ಡಿಗ್ನಿಟಿ. ಇವನ್ನ ಇದು ಪಾಯಿಂಟ್ ನಿಮ್ಗೆ ಹೇಳೀನಿ, ಅವ ಥೀಮ್ಸ್ ಆಗಿದಾವೆ ಇಲ್ಲಿ. ರೆಸಿಸ್ಟೆನ್ಸ್ ಆ್ಯಂಡ್ ಆಕ್ಟಿವಿಸಮ್ ಮೂರನೇ ಪಾಯಿಂಟ. ನಾಲ್ಕನೇ ಪಾಯಿಂಟ ಹೋಪ್ ಆ್ಯಂಡ್ ರೆಸಿಲೆನ್ಸ್. ಹೋಪ್ ಮತ್ತು ಹೆಂಗೆ ರೆಸಿಸ್ಟ್ ಮಾಡಿದ ರೆಸಿಲೆನ್ಸ್ ಏನಿತ್ತು ಅನ್ನೋದು ಹೇಳಿ. ಇವಿಷ್ಟು ಪಾಯಿಂಟ್ಗಳನ್ನು ನೋಡ್ಕೋರಿ. ಇವೆಲ್ಲ ಥೀಮ್ಸ್ ಅದಾವ, ಇವನ್ನ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ರೀ. ಆಲ್ರೆಡಿ ನಿಮ್ಗೆ ಸ್ಟೋರಿ ಒಳಗೆ ಇವೆಲ್ಲ ಥೀಮ್ಸ್ಗಳು ಬಂದು ಹೋಗಿದಾವೆ. ನಿಮಗೇನು ಪ್ಲಾಟ್ ಸಮರಿ ಹೇಳಿಲ್ಲ ಅದ್ರೊಳಗೆ ಇವೆಲ್ಲ ಪಾಯಿಂಟ್ಸ್ಗಳು ಬಂದಾವ. ಜಸ್ಟ್ ಒಂದ್ಸತಿ ಕಣ್ಣು ಹಸ್ಕೋರಿ, ವಿಡಿಯೋ ಪಾಸ್ ಮಾಡಿರಿ, ಒಂದ್ಸತಿ ಓದ್ರಿ ಅಥವಾ ಸ್ಕ್ರೀನ್ಶಾಟ್ ತಗೋಬೋದು ನೀವು. ನೆಕ್ಸ್ಟ್ ನೋಡ್ರಿ, ಕನ್ಕ್ಲೂಷನ್ ಇನ್ನ Devanur Mahadeva's Amasa is a poignant story that brings to light the oppressive realities faced by marginal communities in rural India. The novel's realistic portrayal of caste discrimination and the human desire for dignity and respect resonate deeply. By presenting Amasa's life and struggle, Mahadeva invites readers to reflect on the social inequalities and the urgent need for social reform. The story remains relevant as it highlights the resilience of human spirit, underscoring the courage required to confront and challenge systematic oppression. So, ದೇವನೂರು ಮಹಾದೇವಯ್ಯ ಅವರ ಅಮಾಸ ಏನು ಹೇಳ್ತಿದ್ದಪ್ಪ ಅಂತಂದ್ರೆ ಒಂದು ಮನ ಮುಟ್ಟುವಂಥ ಒಂದು ಸ್ಟೋರಿ ಐತಿದು. ಆಮೇಲೆ ಸ್ಪೆಷಲಿ ಯಾರ ಬಗ್ಗೆ ಮಾಡ್ತಿದ್ದಪ್ಪ ಅಂತಂದ್ರೆ ಮಾರ್ಜಿನಲೈಸ್ಡ್ ಕಮ್ಯುನಿಟಿ, ಸಮಾಜದೊಳಗೆ ಈಗ ನಾವು ಬೇರೆ ಅಥವಾ
ಕೆಳವರ್ಗದವರು ಜಾಸ್ತಿ ನಾವು ಬೆಲೆ ಕೊಡ್ತಿರಂಗಿಲ್ಲ ಅಂಥವ್ರು. ಓಕೆ, ನಾವಂದ್ರೆ ಏನ್ರಲ್ಲಿ ಎಲ್ಲರನ್ನೂ ಬಂದು ಇಲ್ಲಿ. ಓಕೆ, ಅಪ್ಪರ್ ಕಾಸ್ಟ್ ಆಗಿರ್ಬೋದು ಅಥವಾ ಈ ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಸಿಸ್ಟಮ್ ನಿಮ್ಗೆ ಗೊತ್ತೈತಿ. ನಾವೆಲ್ಲ ಹೆಂಗಪ್ಪ ಅಂತಂದ್ರೆ ಶೋಷಣೆಗೆ ಒಳಗಾಗಿರ್ತೇವಿ ಅಥವಾ ನಮ್ಮನ್ನ ಯಾರಾದ್ರೂ ಶೋಷಣೆಗೆ ಒಳಗೆ ಹಾಕಿರ್ತಾರ. ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾವು ಎಲ್ಲರೂ ಒಬ್ಬದಿಲ್ಲ, ನಮ್ಗೆ ಅಪ್ಪರ್ ಕಾಸ್ಟ್ ವಿರುದ್ಧ ನಾವು ಹೋರಾಡಬೇಕಾಗಿರ್ತೈತೆ ಅಥವಾ ಅವ್ರ ಕಡೆಯಿಂದ ನಮ್ಗೆ ತ್ರಾಸ ಆಗಿರ್ತಾವ. ಅವೆಲ್ಲದ್ರ ಬಗ್ಗೆ ನಾವು ಅದೆಲ್ಲದರ ವಿರುದ್ಧ ನಾವು ಮಾತಾಡಬೇಕಂತ ಹೇಳಿ ಇಲ್ಲಿ ದೇವನೂರು ಮಹಾದೇವಯ್ಯ ಅವರು ನಮಗೆ ಹೇಳ್ಕೊಡ್ತಾರೆ ಅಮಾಸನ ವಿರುದ್ಧಗ ಒಂದು ಸ್ಟೋರಿ ಮುಖಾಂತರ. ಅದಷ್ಟ ಅಲ್ದ ರೀಡರ್ಸ್ಗಳಿಗೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ರಿಫ್ಲೆಕ್ಟ್ ಆನ್ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಆ್ಯಂಡ್ ಅರ್ಜೆಂಟ್ ನೀಡ್ ಫಾರ್ ಸೋಷಿಯಲ್ ರಿಫಾರ್ಮ್. ಸಮಾಜದೊಳಗೆ ಈ ಒಂದು ಚಿಂತನೆ ಮಾಡಬೇಕು, ಆಮೇಲೆ ರಿಫಾರ್ಮ್ ಇದು ಬದಲಾವಣೆ ಆಗಬೇಕು, ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಅನ್ನೋದು ಹೋಗಲಾಡಿಸ್ಬೇಕು ಅಂತಂದು ಹೇಳಿ ಈ ಒಂದು ಸ್ಟೋರಿ ಮೂಲಕ ನಮ್ಗೆ ಹೇಳ್ಕೊಡ್ತಾರ. ದ ಸ್ಟೋರಿ ರಿಮೇನ್ಸ್ ರೆಲೆವೆಂಟ್ ಆಸ್ ಇಟ್ ಹೈಲೈಟ್ಸ್ ದ ರೆಸಿಲೆನ್ಸ್ ಆಫ್ ಹ್ಯೂಮನ್ ಸ್ಪಿರಿಟ್ ಅಂಡರ್ ಸ್ಕೋರಿಂಗ್ ದ ಕರೇಜ್ ರಿಕ್ವೈರ್ಡ್ ಟು ಕನ್ಫರ್ಟ್ ಅಂಡ್ ಚಾಲೆಂಜ್ ಸಿಸ್ಟಮೆಟಿಕ್ ಆಪರೇಷನ್. ಸೊ ಸಿಸ್ಟಮೆಟಿಕ್ ಆಗಿರುವಂಥ ಆಪರೇಷನ್ ಐತಿ, ಇದು ಮೊದಲಿಂದ ಬಂದೈತಿ, ಟ್ರೆಡಿಷನ್ ಐತಿ ನಮ್ಮದಿದ, ನಮ್ಮ ಸಂಪ್ರದಾಯ ತಳತರಾಂತರದಿಂದ ಬಂದೈತಿ. ನಾವು ಹೆಂಗೆ ಬಿಟ್ಟು ಕೊಡುನು, ನಾವು ಅಪ್ಪರ್ ಕಾಸ್ಟ್ದವ್ರು ಇವತ್ತು ಅಪ್ಪರ್ ಕಾಸ್ಟ್, ನೀವು ಯಾವತ್ತು ಕೆಳಗಿನವ್ರನ್ನ ಇರ್ತೀವಿ, ಕೆಳವರ್ಗದವ್ರು ಇದೇವಿ. ನಾವು ಇದನ್ನ ವರ್ಕ್ ಮಾಡೋರ, ನೀವು ಇದನ್ನ ವರ್ಕ್ ಮಾಡಬೇಕು. ಓಕೆ, ನೀವು ಕೆಳಗಿನ ಕೆಲಸ ಮಾಡಬೇಕು, ಅಪ್ಪರ್ ಕಾಸ್ಟ್ ಕಡೆ ನೀವು ಬರಬಾರ್ದು, ನೀವು ಜಾಸ್ತಿ ದುಡ್ಡು ಮಾಡ್ಕೋಬಾರ್ದು. ಇಂಥವೆಲ್ಲ ಏನು ಕಾನ್ಸೆಪ್ಟ್ ಅದಲ್ಲ ಇವು ಇರಬಾರ್ದು ಅಂತಂದು ಹೇಳಿ ಈ ಒಂದು ಸ್ಟೋರಿ ಮೂಲಕ ದೇವನೂರು ಮಹಾದೇವಯ್ಯ ಅವರು ನಮ್ಗೆ ಹೇಳ್ತಾರ. ಮನ ಮುಟ್ಟುವಂಥ ಸ್ಟೋರಿ ಯಾವಪ್ಪ ಅಂತಂದ್ರೆ ಅಮಾಸ. ಐ ಹೋಪ್ ಯು ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್. I have depicted or told you all the things which are there in this particular novella written by Devanur Mahadevaya. On par, each and everything has been told here. Yaudu ondunu point and bittilla. Yes, that is it, my dear students. I hope you understood the novella. ತಿಳಿದು ಅನ್ಕೊಂಡನಿ. ನೆಕ್ಸ್ಟ್ ಒಂದು ಯಾವ ವಿಡಿಯೋ ಮೇಲೆ ನಿಮ್ಗೆ ವಿಡಿಯೋ ಮಾಡಬೇಕು, ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕನ್ನೋದು ಹೇಳ್ರಿ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ಫಾರ್ more grammar videos and novels, please do subscribe the channel and hit the bell icon. Thank you very much.